ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ತಗಡುಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ತಂದ ತಿಂಡಿಯನ್ನ ದರ್ಶನ್ ತಿಂದಿಲ್ಲ. ಹಳ್ಸಲು ಉಪಹಾರ ತಿನ್ಬೇಕಾ ಅಂತ ಹೇಳಿ ದರ್ಶನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ತಂದಂತಹ ಆಹಾರವನ್ನ ತಿನ್ನದೆ ಹಾಗೆ ಕುಳಿತಿದ್ದಾರೆ ದರ್ಶನ್. ಅನಂತಪುರದ ಪುದೈರ್ ದಾಟಿದ್ದಾರೆ ಪೊಲೀಸ್ ವಾಹನ. ನೋಡಿ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ 7 ಗಂಟೆಯಿಂದ ಶುರುವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವರು ತಲುಪೋದಕ್ಕೆ ಬಹಳ ಲೇಟ್ ಆಗುವಂತಹ ಬೆನ್ನಲ್ಲೇ ಅಲ್ಲಿ ತಿಂಡಿ ಕ್ಲೋಸ್ ಆಗಿರುತ್ತೆ. ಒಂದು ಕಡೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ತಿಂಡಿಯನ್ನ ಕೂಡ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಆ ತಿಂಡಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ದಾಸ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಳ್ಸಿದ ಅನ್ನವನ್ನ ತಿನ್ನಬೇಕಾ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನ್ ತಿನ್ನಲ್ಲ ಅಂತ ಹೇಳಿ ಸಿಬ್ಬಂದಿಗಳ ಮೇಲೆ ತಮ್ಮ ಕಿಚ್ಚನ್ನ ಹೊರಹಾಕಿದ್ದಾರೆ. ಅನಂತಪುರ ಮಾರ್ಗವಾಗಿ ದರ್ಶನ್ರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನೋಡಿ ರಂಜಿತ್, ಇಷ್ಟೆಲ್ಲ ಆದ್ರೂ ಕೂಡ ದರ್ಶನ್ಗೆ ಇನ್ನೂ ಕಿಚ್ಚು ಕೂಡ ಕಡಿಮೆ ಆಗಿಲ್ಲ. ಬದಲಾವಣೆಗಳು ಕೂಡ ಕಾಣಿಸ್ತಾ ಇಲ್ಲ. ತಿಂಡಿ ಕೊಡುವಂತಹ ಸಂದರ್ಭದಲ್ಲಿ ದರ್ಪವನ್ನ ತೋರಿದ್ದಾರೆ. ಈ ಕುರಿತು ಏನ್ ಹೇಳ್ತೀರಿ ಅಂತ? ರಮ್ಯಾ, ದರ್ಶನ್ ಸೇರಿದಂತೆ ಈ 10 ಜನ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಒಂದೇ ಶಾಟ್ ಅಲ್ಲಿ ಅವರನ್ನ ಬಳ್ಳಾರಿ ಸೇರಿದಂತೆ ರಾಜ್ಯದ ಒಟ್ಟು 9 ಕಾರಾಗೃಹಗಳಿಗೆ ಕರ್ಕೊಂಡು ಬರಬೇಕಾಗಿತ್ತು. ಎಲ್ಲೂ ಕೂಡ ಮಧ್ಯದಲ್ಲಿ ನಿಲ್ಲಿಸುವಂಥ ಅವಕಾಶ ಇರಲಿಲ್ಲ. ಆ ಕಾರಣದಿಂದ ದರ್ಶನ್ ಸೇರಿದಂತೆ ಉಳಿದಂಥ ಎಲ್ಲ ಆರೋಪಿಗಳಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊದಲೇ ತಯಾರು ಮಾಡಿದಂತಹ ಉಪಹಾರವನ್ನು ಪ್ಯಾಕೆಟ್ಗಳ ಮೂಲಕ ಆಯಾ 3 ಬಸ್ ಏನು ಹೊರಟಿತ್ತು, ಆ 3 ಬಸ್ನಲ್ಲಿ ಪೊಲೀಸ್ ಸಿಬ್ಬಂದಿ ತೆಗೆದುಕೊಂಡು ಬಂದಿದ್ರು. ಈಗ ದರ್ಶನ್ಗೆ ಅದೇ ಪ್ಯಾಕೆಟ್ನಲ್ಲಿ ತಂದಂತಹ ರೈಸ್ ಬಾತನ್ನು ದರ್ಶನ್ಗೆ ಕೊಟ್ಟಿದ್ದಾರೆ. ಆದರೆ ದರ್ಶನ್ ಅದನ್ನು ತಿನ್ನಲಿಲ್ಲ. ದರ್ಶನ್ ಈಗ ಬಳ್ಳಾರಿ ಹತ್ತ ಬರ್ತಾ ಇದ್ದಾರೆ. ಇನ್ನುಳಿದಂಥ ಎಲ್ಲ ಆರೋಪಿಗಳು ಕೂಡ ಆಯಾ ಅವರ ಯಾವ್ಯಾವ ಕಾರಾಗೃಹ ಆ ಕಡೆ ಹೋಗ್ತಾ ಇದ್ದಾರೆ. ಈತ ದರ್ಶನ್ ಮಾತ್ರ ಇನ್ನೊಂದು ಹೆಚ್ಚು ಕಮ್ಮಿ ಅಂತ ಹೇಳಿದರೆ ಈಗ 9 ಗಂಟೆ ಆಗಿದೆ. ಇನ್ನು 1 ಗಂಟೆಯಲ್ಲಿ ಅವರು ತಲುಪಬಹುದು. 10 ಗಂಟೆ ಸುಮಾರಿಗೆ ಬಳ್ಳಾರಿಯನ್ನು ತಲುಪಬಹುದು. ಆ ಹೊತ್ತಿನ ನಡುವೆ ರಿಪಬ್ಲಿಕ್ ಕನ್ನಡವೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪುತ್ತೆ. ನಮ್ಮ ಕಣ್ಣು ತಪ್ಪಿಸಿ ದರ್ಶನ್ನನ್ನು ಕೊಂಡೊಯ್ದ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಬಳ್ಳಾರಿ ಕಾರಾಗೃಹದ ಒಳಗಡೆ ದರ್ಶನ್ನನ್ನು ಕರೆದುಕೊಂಡು ಹೋಗುವ ಸಮಯದ ಒಳಗಡೆ ನಾವು ಆ ಸ್ಥಳವನ್ನು ರೀಚ್ ಆಗ್ತೀವಿ. ದರ್ಶನ್ ನಮ್ಮ ಕ್ಯಾಮ್ರಾ ಕಣ್ಣನ್ನು ತಪ್ಪಿಸಿಕೊಂಡು ಹೋಗೋದಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇಲ್ಲ. ಅಧಿಕಾರಿಗಳು ಅವರನ್ನು ಏನೇ ಕಸರತ್ತು ಮಾಡಿ ಕದ್ದು ಮುಚ್ಚಿ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ್ರು ಕೂಡ ಆಲ್ರೆಡಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿಂದ ನಮ್ಮ ಒಂದು ಟೀಮ್ ನೇರ ವರದಿಯನ್ನು ಮಾಡ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದ ಬೆಂಗಳೂರಿನ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪುತ್ತೆ. ದರ್ಶನ್ ಬರುವ ಹೋಗುವ ಎಲ್ಲ ಕ್ಷಣದ ಅಪ್ಡೇಟ್ ಅನ್ನ ನಾವು ಕೊಡ್ತೀವಿ. ಈಗ ನಾವು ಇನ್ನೇನು 1 ಗಂಟೆಯ ಅವಧಿಯಲ್ಲಿ ನಾವು ಬಳ್ಳಾರಿ ಸೆಂಟ್ರಲ್ ಜೈಲನ್ನು ತಲುಪಲಿದ್ದೀವಿ. ತಲುಪಿದ ತಕ್ಷಣ ದರ್ಶನ್ನ ಓಡಾಟದ ಸಂಪೂರ್ಣ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡುತ್ತೆ. ನೀವು ಹೇಳ್ತಾ ಇದ್ರಿ, ಎಸ್, ದರ್ಶನ್ನ ಪ್ಯಾಕೆಟ್ನಲ್ಲಿ ತಂದಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ಯಾಕೆಟ್ ಮೂಲಕ ತಂದಂತಹ ತಿಂಡಿಯನ್ನು, ಉಪಹಾರವನ್ನು ತಿನ್ನಲಿಲ್ಲ ಅನ್ನೋದು ಹೌದು. ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳೇನಿದ್ದಾರೆ ಅವರು ಕೂಡ ತಿನ್ನಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ಏನೆಲ್ಲ ಲೆಕ್ಕಾಚಾರ ಮಾಡಿದ್ರು, ಆದರೆ ಅವರೆಲ್ಲ ಲೆಕ್ಕಾಚಾರವೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲ್ ತಲುಪೋ ಹೊತ್ತಿಗೆ ಎಲ್ಲ ಉಲ್ಟಾ ಆಗುತ್ತೆ. ನಾವಂತೂ ರಿಪಬ್ಲಿಕ್ ಕನ್ನಡ ಅತಿ ಕ್ಷಿಪ್ರವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪ್ತೀವಿ. ನೋಡಿ, ನಾವು ಹೋಗ್ತಿರುವಂತಹ ಮಾರ್ಗ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ತಗಡುಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ತಂದ ತಿಂಡಿಯನ್ನ ದರ್ಶನ್ ತಿಂದಿಲ್ಲ. ಹಳ್ಸಲು ಉಪಹಾರ ತಿನ್ಬೇಕಾ ಅಂತ ಹೇಳಿ ದರ್ಶನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ತಂದಂತಹ ಆಹಾರವನ್ನ ತಿನ್ನದೆ ಹಾಗೆ ಕುಳಿತಿದ್ದಾರೆ ದರ್ಶನ್. ಅನಂತಪುರದ ಪುದೈರ್ ದಾಟಿದ್ದಾರೆ ಪೊಲೀಸ್ ವಾಹನ. ನೋಡಿ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ 7 ಗಂಟೆಯಿಂದ ಶುರುವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವರು ತಲುಪೋದಕ್ಕೆ ಬಹಳ ಲೇಟ್ ಆಗುವಂತಹ ಬೆನ್ನಲ್ಲೇ ಅಲ್ಲಿ ತಿಂಡಿ ಕ್ಲೋಸ್ ಆಗಿರುತ್ತೆ. ಒಂದು ಕಡೆ
ಈಗಾಗಲೇ ಪೊಲೀಸ್ ಅಧಿಕಾರಿಗಳು ತಿಂಡಿಯನ್ನ ಕೂಡ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಆ ತಿಂಡಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ದಾಸ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಳ್ಸಿದ ಅನ್ನವನ್ನ ತಿನ್ನಬೇಕಾ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನ್ ತಿನ್ನಲ್ಲ ಅಂತ ಹೇಳಿ ಸಿಬ್ಬಂದಿಗಳ ಮೇಲೆ ತಮ್ಮ ಕಿಚ್ಚನ್ನ ಹೊರಹಾಕಿದ್ದಾರೆ. ಅನಂತಪುರ ಮಾರ್ಗವಾಗಿ ದರ್ಶನ್ರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನೋಡಿ ರಂಜಿತ್ ಇಷ್ಟೆಲ್ಲ ಆದ್ರೂ ಕೂಡ ದರ್ಶನ್ಗೆ ಇನ್ನೂ ಕಿಚ್ಚು ಕೂಡ ಕಡಿಮೆ ಆಗಿಲ್ಲ. ಬದಲಾವಣೆಗಳು ಕೂಡ ಕಾಣಿಸ್ತಾ ಇಲ್ಲ. ತಿಂಡಿ ಕೊಡುವಂತಹ ಸಂದರ್ಭದಲ್ಲಿ ದರ್ಪವನ್ನ ತೋರಿದ್ದಾರೆ. ಈ ಕುರಿತು ಏನ್ ಹೇಳ್ತೀರಿ ಅಂತ? ರಮ್ಯಾ, ದರ್ಶನ್ ಸೇರಿದಂತೆ ಈ 10 ಜನ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಒಂದೇ ಶಾಟ್ ಅಲ್ಲಿ ಅವರನ್ನ ಬಳ್ಳಾರಿ ಸೇರಿದಂತೆ ರಾಜ್ಯದ ಒಟ್ಟು 9 ಕಾರಾಗೃಹಗಳಿಗೆ ಕರ್ಕೊಂಡು ಬರಬೇಕಾಗಿತ್ತು. ಎಲ್ಲೂ ಕೂಡ ಮಧ್ಯದಲ್ಲಿ ನಿಲ್ಲಿಸುವಂಥ ಅವಕಾಶ ಇರಲಿಲ್ಲ. ಆ ಕಾರಣದಿಂದ ದರ್ಶನ್ ಸೇರಿದಂತೆ ಉಳಿದಂಥ ಎಲ್ಲ ಆರೋಪಿಗಳಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊದಲೇ ತಯಾರು ಮಾಡಿದಂತಹ ಉಪಹಾರವನ್ನು ಪ್ಯಾಕೆಟ್ಗಳ ಮೂಲಕ ಆಯಾ 3 ಬಸ್ ಏನು ಹೊರಟಿತ್ತು, ಆ 3 ಬಸ್ನಲ್ಲಿ ಪೊಲೀಸ್ ಸಿಬ್ಬಂದಿ ತೆಗೆದುಕೊಂಡು ಬಂದಿದ್ರು. ಈಗ ದರ್ಶನ್ಗೆ ಅದೇ ಪ್ಯಾಕೆಟ್ನಲ್ಲಿ ತಂದಂತಹ ರೈಸ್ ಬಾತನ್ನು ದರ್ಶನ್ಗೆ ಕೊಟ್ಟಿದ್ದಾರೆ. ಆದರೆ ದರ್ಶನ್ ಅದನ್ನು ತಿನ್ನಲಿಲ್ಲ. ದರ್ಶನ್ ಈಗ ಬಳ್ಳಾರಿ ಹತ್ತ ಬರ್ತಾ ಇದ್ದಾರೆ. ಇನ್ನುಳಿದಂಥ ಎಲ್ಲ ಆರೋಪಿಗಳು ಕೂಡ ಆಯಾ ಅವರ ಯಾವ್ಯಾವ ಕಾರಾಗೃಹ ಆ ಕಡೆ ಹೋಗ್ತಾ ಇದ್ದಾರೆ. ಈತ ದರ್ಶನ್ ಮಾತ್ರ ಇನ್ನೊಂದು ಹೆಚ್ಚು ಕಮ್ಮಿ ಅಂತ ಹೇಳಿದರೆ ಈಗ 9 ಗಂಟೆ ಆಗಿದೆ. ಇನ್ನು 1 ಗಂಟೆಯಲ್ಲಿ ಅವರು ತಲುಪಬಹುದು. 10 ಗಂಟೆ ಸುಮಾರಿಗೆ ಬಳ್ಳಾರಿಯನ್ನು ತಲುಪಬಹುದು. ಆ ಹೊತ್ತಿನ ನಡುವೆ ರಿಪಬ್ಲಿಕ್ ಕನ್ನಡವೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪುತ್ತೆ. ನಮ್ಮ ಕಣ್ಣು ತಪ್ಪಿಸಿ ದರ್ಶನ್ನನ್ನು ಕೊಂಡೊಯ್ದ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಬಳ್ಳಾರಿ ಕಾರಾಗೃಹದ ಒಳಗಡೆ ದರ್ಶನ್ನನ್ನು ಕರೆದುಕೊಂಡು ಹೋಗುವ ಸಮಯದ ಒಳಗಡೆ ನಾವು ಆ ಸ್ಥಳವನ್ನು ರೀಚ್ ಆಗ್ತೀವಿ. ದರ್ಶನ್ ನಮ್ಮ ಕ್ಯಾಮ್ರಾ ಕಣ್ಣನ್ನು ತಪ್ಪಿಸಿಕೊಂಡು ಹೋಗೋದಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇಲ್ಲ. ಅಧಿಕಾರಿಗಳು ಅವರನ್ನು ಏನೇ ಕಸರತ್ತು ಮಾಡಿ ಕದ್ದು ಮುಚ್ಚಿ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ್ರು ಕೂಡ ಆಲ್ರೆಡಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿಂದ ನಮ್ಮ ಒಂದು ಟೀಮ್ ನೇರ ವರದಿಯನ್ನು ಮಾಡ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದ ಬೆಂಗಳೂರಿನ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪುತ್ತೆ. ದರ್ಶನ್ ಬರುವ ಹೋಗುವ ಎಲ್ಲ ಕ್ಷಣದ ಅಪ್ಡೇಟ್ ಅನ್ನ ನಾವು ಕೊಡ್ತೀವಿ. ಈಗ ನಾವು ಇನ್ನೇನು 1 ಗಂಟೆಯ ಅವಧಿಯಲ್ಲಿ ನಾವು ಬಳ್ಳಾರಿ ಸೆಂಟ್ರಲ್ ಜೈಲನ್ನು ತಲುಪಲಿದ್ದೀವಿ. ತಲುಪಿದ ತಕ್ಷಣ ದರ್ಶನ್ನ ಓಡಾಟದ ಸಂಪೂರ್ಣ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡುತ್ತೆ. ನೀವು ಹೇಳ್ತಾ ಇದ್ರಿ, ಎಸ್, ದರ್ಶನ್ನ ಪ್ಯಾಕೆಟ್ನಲ್ಲಿ ತಂದಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ಯಾಕೆಟ್ ಮೂಲಕ ತಂದಂತಹ ತಿಂಡಿಯನ್ನು, ಉಪಹಾರವನ್ನು ತಿನ್ನಲಿಲ್ಲ ಅನ್ನೋದು ಹೌದು. ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳೇನಿದ್ದಾರೆ ಅವರು ಕೂಡ ತಿನ್ನಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ಏನೆಲ್ಲ ಲೆಕ್ಕಾಚಾರ ಮಾಡಿದ್ರು, ಆದರೆ ಅವರೆಲ್ಲ ಲೆಕ್ಕಾಚಾರವೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲ್ ತಲುಪೋ ಹೊತ್ತಿಗೆ ಎಲ್ಲ ಉಲ್ಟಾ ಆಗುತ್ತೆ. ನಾವಂತೂ ರಿಪಬ್ಲಿಕ್ ಕನ್ನಡ ಅತಿ ಕ್ಷಿಪ್ರವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪ್ತೀವಿ. ನೋಡಿ, ನಾವು ಹೋಗ್ತಿರುವಂತಹ ಮಾರ್ಗ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.